ಈಗ ಒಂದು ರೀತಿಯಾಗಿ ಏನಾಗಿದೆ ಅಂತ ಹೇಳಿದ್ರೆ ಸುದೀಪ್ ಕೊಟ್ಟಂತ ಹೇಳಿಕೆ ಒಂದು ಫ್ಯಾನ್ಸ್ ಅನ್ನ ಕೆರಳಿಸಿದೆ. ಯಾಕಂತ ಹೇಳಿದ್ರೆ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರ ವಿರುದ್ಧ ಯುದ್ಧವನ್ನ ಮಾಡೋದಕ್ಕೆ ಹೋಗ್ತಾ ಇದ್ರು ಅಥವಾ ಯಾವುದ್ರ ಬಗ್ಗೆ ಮಾತನಾಡಿರ್ಬೋದು ಅಂತ ಹೇಳಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಒಂದು ಹೇಳಿಕೆ ಫ್ಯಾನ್ಸ್ ಅನ್ನ ಕೆರಳಿ ಕೆಂಡವಾಗುವಂತೆ ಮಾಡ್ತಾ ಇದೆ. ಏನಿದ್ರ ಮರ್ಮ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಗೆ ಗೊತ್ತಾಗ್ತಾ ಇದೆ ಆ ಮಾತಿನ ಅರ್ಥ? ನಿಜಕ್ಕೂ ನಿರೀಕ್ಷೆ ಯಾಕಂತಂದರೆ ಮಾರ್ಕ್ ಸಿನಿಮಾ ಅನ್ನುವಂಥದ್ದು, ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ನೋಡುವಂಥದ್ದಾದರೆ ಮಾರ್ಕ್ ಸಿನಿಮಾ ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಇರ್ಬೋದು. ಮ್ಯಾಕ್ಸ್ ಸಿನಿಮಾ ಕೂಡ ತಮಿಳು ನಿರ್ದೇಶಕಂತಹ ವಿಜಯ್ ಅವರ ಸಿನಿಮಾ ಆಗಿರೋದ್ರಿಂದ, ತದನಂತರದಲ್ಲಿ ಮಾರ್ಕ್ ಕೂಡ ಅದೇ ಸಿನಿಮಾ ತಂಡ ಇರೋದ್ರಿಂದ, ಯಾಕಂದರೆ ಎಲ್ಲ ಒಂದು ಕಡೆ ಕನ್ನಡ ಅಭಿಮಾನಿಗಳಿಗೆ, ಆಮೇಲೆ ಕೆಲವೊಂದಿಷ್ಟು ಕಿಚ್ಚ ಸುದೀಪ್ ಅವ್ರನ್ನ ದ್ವೇಷಿಸುವಂತಹ ಒಂದಿಷ್ಟು ಅಭಿಮಾನಿ ವರ್ಗದವರಿಗೆ ಈ ಸಿನಿಮಾ ಕನ್ನಡದಲ್ಲ, ತಮಿಳ್ದೇನಿದೆ ಎಲ್ಲ ತಮಿಳ್ ಟೆಕ್ನಿಷಿಯನ್ಸ್ ಇರ್ಬೋದು, ಕಲಾವಿದರಿರ್ಬೋದು, ಎಲ್ಲ ಅಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಅದು ಕೂಡ ಒಂದು ತಡ್ಕೊಳಕ್ಕಾಗದಿರುವಂತಹ ಕೆಲವೊಂದಿಷ್ಟು ಸಂದರ್ಭಗಳು ಬಂದಿದೆ ಅಂತಲೇ ಹೇಳ್ಬೋದು ನಿರೀಕ್ಷಾ. ಮುಖ್ಯವಾಗಿ ಇಲ್ಲಿ ನಾವು ಗಮನ ಕೊಡೋದು, ಯಾಕಂದರೆ ಸುದೀಪ್ ಅವರು ಸ್ಪಷ್ಟವಾಗಿ ಇಲ್ಲಿ ಹೇಳಿರುವಂಥದ್ದು ಏನಪ್ಪ ಅಂತಂದರೆ, ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಯಾಕಂದರೆ ಯಾವುದೇ ವೇದಿಕೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ವಿಚಾರಗಳು ಕೂಡ ಸುದೀಪ್ ಅವರು ಯಾರ ಬಗ್ಗೆನೂ ಕೂಡ ಮಾತನಾಡಿಲ್ಲ. ಬಟ್ ಈ ವೇದಿಕೆಯಲ್ಲಿ ಅಷ್ಟು ಯಾಕಂದರೆ ಖಡಕ್ಕಾಗಿ ಮಾತನಾಡಿರುವಂಥದ್ದು ಇರ್ಬೋದು. ಯಾಕಂದರೆ ಅದು ಮುಖ್ಯವಾಗಿ ಮಾರ್ಕ್ ಸಿನಿಮಾ ಉದ್ದೇಶವನ್ನು ಇಟ್ಕೊಂಡು ಈ ಸಿನಿಮಾಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಯನ್ನು ಆಗಬಾರ್ದು, ಪೈರಸಿಗಳಾಗಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ಏನೇ ಯುದ್ಧ ಬಂದರೂ ಕೂಡ ನಾನು ಸಿದ್ಧವಾಗಿದ್ದೀನಿ. ನೀವು ಆ ಥರದ್ದು ಏನಾದರೂ ವಿಚಾರಗಳು ಬಂದಾಗ, ಆ ಥರದ್ದು ಏನಾದರೂ ಸಮಸ್ಯೆಗಳಾದಾಗ ನನ್ನ ಅಭಿಮಾನಿಗಳಿಗೆ, ನನ್ನ ಸ್ನೇಹಿತರುಗಳಿಗೆ ಮಾತಾಡುವಂತಹ ಒಂದು ಅವಕಾಶ ಇದ್ದೇ ಇರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿ, ಬಟ್ ನಿಜಕ್ಕೂ ಒಂದು ಖಡಕ್ ಒಂದು ಸಂದೇಶವನ್ನು ನೀಡೋದ್ರ ಮೂಲಕ ಸುದೀಪ್ ಅವರು ಮಾರ್ಕ್ ಸಿನಿಮಾವನ್ನು ರಿಲೀಸ್ಗೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥ ಉದ್ದೇಶ ಸುದೀಪ್ ಅವರಿಗೆಲ್ಲ. ಅವತ್ತು ನಿಮ್ಮ ಸಂಸಾರ ಬೈದಿಗೆ ಬಿದ್ದಾಗ ನಿಮ್ಮನ್ನ ಕಣ್ಣೀರು ಒರೆಸುವಂಥ ಪ್ರಯತ್ನವನ್ನ ಮಾಡಿದ್ದು, ನಿಮ್ಮ ಜೊತೆಗಿದಿರುವಂಥ ಕೆಲಸವನ್ನ ಮಾಡಿದ್ದು ಅವತ್ತು ಸುದೀಪ್ ಅವರು ಅಂತ ಹೇಳಿ ಕೂಡ ಸುದೀಪ್ ಅವರ ಫ್ಯಾನ್ಸ್ ಹೇಳ್ತಾ ಇದ್ರು. 2011 ಹಳೆಯ ಫೋಟೋವನ್ನು ಇಟ್ಕೊಂಡು ಈಗ ಇಬ್ರು ಕೂಡ ಕಿತ್ತಾಡ್ತಾ ಇದ್ದಾರೆ.